हेलो फ्रेंड्स नमस्ते वेलकम बैक टू नीलू कुकिंग। ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ಸಿಂಪಲ್ ಆಗಿ ಒಂದು ಒಳ್ಳೆ ಮಟನ್ ಕರಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ। ಸಿಂಪಲ್ ಆಗಿ ಚಪಾತಿ ಜೊತೆಗೆ ಅಥವಾ ಬಿರಿಯಾನಿ ಐಟಮ್ಸ್ ಜೊತೆಗೆ ಅಥವಾ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ। ಬ್ಯಾಚಲರ್ಸ್ ಕೂಡ ಇದನ್ನ ತುಂಬಾ ಸುಲಭವಾಗಿ ಮಾಡ್ಕೊಳ್ಳಬಹುದು। ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಆಗಲಿ ಮಸಾಲೆ ಆಗಲಿ ಇದಕ್ಕೆ ನಾವು ರುಬ್ಬೋದಿಲ್ಲ ಹಾಗೆ ಹಾಕೋದಿಲ್ಲ। ಲೇಟ್ ಮಾಡ್ತೀರಾ ಈ ರುಚಿ ರುಚಿಯಾದ ಮಟನ್ ಕರಿನ ಸಿಂಪಲ್ ಆಗಿ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ। ನಾನಿಲ್ಲಿ ಒಂದು 3/4 kg ಆಗುವಷ್ಟು ಮಟನ್ ನಲ್ಲಿ ಈ ಗ್ರೇವಿನ ಮಾಡ್ತಾ ಇದ್ದೀನಿ। ಅದಕ್ಕೋಸ್ಕರ ಈ ರೀತಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡದ್ರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿ, ಅದೇ ರೀತಿ ಒಂದು 2 ಹಸಿಮೆಣಸಿನಕಾಯಿ, ಒಂದು 4 ಲವಂಗ, ಅರ್ಧ ಇಂಚ್ ಆಗುವಷ್ಟು ಚಕ್ಕೆ, ಒಂದೇ ಒಂದು ಏಲಕ್ಕಿ, ಹಾಗೇನೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡಿ। ಇದು ಫ್ರೈ ಮಾಡ್ಕೊಳ್ಳುವಾಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಕೂಡ ಹಾಕೊಳ್ಳಿ, ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಹಾಕ್ತೀರಾ ಕೂಡ ಮಾಡಬಹುದು। ಹಾಕೊಂಡು ನೀಟಾಗಿ ಈರುಳ್ಳಿ ಅನ್ನೋದು ಒಳ್ಳೆ ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು। ನೋಡಿ ಈ ರೀತಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಟೊಮೊಟೊ ಹಣ್ಣನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ, ಆದಷ್ಟು ಸ್ವಲ್ಪ ಹಣ್ಣಾಗಿರೋ ಟೊಮೊಟೊನ ತಗೊಳ್ಳಿ। ಅದೇ ರೀತಿ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ಒಂದು ಒಳ್ಳೆ ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿ। ಒಂದು ಟೊಮೊಟೊ ಅನ್ನೋದು ನಮಗೆ ಸಾಕಾಗತ್ತೆ, ಸೊ ಜಾಸ್ತಿ ಟೊಮೊಟೊ ಹಾಕೊಳ್ಳೋದಕ್ಕೆ ಹೋಗಬೇಡಿ। ಈ ರೀತಿ ಇದು ಸ್ವಲ್ಪ ಮೆತ್ತಗಾದ ನಂತರ ಇದಕ್ಕೆ ರುಚಿಗೆ ತగ్గಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೆಯೇ 1.5 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೊಂಡ್ಬಿಟ್ಟಿದ್ರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಈ ಚಿಕನ್ ಮಸಾಲ ಅಥವಾ ಮಟನ್ ಮಸಾಲಾನ ಹಾಕೊಳ್ಳಿ। ಅದಾದ್ಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಎರಡೂ ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಹಿಡಿ ಆಗುವಷ್ಟು ಹಾಕೊಂಡು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ। ಅಷ್ಟೇ, ನಮಗೆ ಜಾಸ್ತಿ ಮಸಾಲೆ ರುಬ್ಬೋದಿಲ್ಲ ಇದಕ್ಕೆ, ಸಿಂಪಲ್ ಆಗಿ ಹಂಗೆ ಅವೈಲಬಲ್ ಇರುವಂತ ಮಸಾಲೆಸ್ನ ಉಪಯೋಗಿಸ್ಕೊಂಡು ನಾವು ಈ ಗ್ರೇವಿನ ಮಾಡ್ಕೊಳ್ತಾ ಇದ್ದೀವಿ। ಸೊ ಬ್ಯಾಚಲರ್ಸ್ಗಂತೂ ಒಂದು ಒಳ್ಳೆ ಈಸಿ ರೆಸಿಪಿ ಇದು। ನೆಕ್ಸ್ಟ್ ಇದು ಮಸಾಲೆಸ್ ಎಲ್ಲ ಫ್ರೈ ಆಗಿದ್ಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ನೀಟಾಗಿ ರೀತಿ ಬೀಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕೊಂಡು ಒಂದು 2 ನಿಮಿಷ ರೀತಿ ಸಿಮ್ ನಲ್ಲಿ ಫ್ರೈ ಮಾಡ್ಕೊಳ್ಬೇಕು। ಫ್ರೈ ಆದ್ಮೇಲೆ ನೋಡಿ ನಮಗೆ ಈ ರೀತಿ ಸ್ವಲ್ಪ ಲೈಟ್ ಆಗಿ ಎಣ್ಣೆ ಕೂಡ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ। ಹಾಗೆ ಇದಕ್ಕೆ 3/4 kg ಆಗುವಷ್ಟು ಚೆನ್ನಾಗಿ ತೊಳೆದು ಇಟ್ಟಿರೋ ಮಟನ್ನ ಹಾಕೊಳ್ತಾ ಇದ್ದೀನಿ। ಮಟನ್ ಹಾಕೊಂಡ್ಬಿಟ್ಟು ದೊಡ್ಡ ಉರಿಯಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಮಟನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ ಗ್ಯಾಸ್ನ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ। ಸೊ ಹಾಗಾದ್ರಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ। ಒಂದು 5 ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಈ ರೀತಿ ನಮಗೆ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಕುದೀತಾ ಇರುತ್ತೆ। ಆಗ ಇನ್ನ ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ನೀರನ್ನ ಹಾಕೊಳ್ಳಿ। ಆ ಪೀಸಸ್ ಎಲ್ಲಾನು ಸಹ ಮುಳುಗುವಷ್ಟು ನೀರು ಹಾಕೊಂಡ್ರೆ ಸಾಕಾಗತ್ತೆ। ಇಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸತಿ ರುಚಿ ನೋಡ್ಕೊಳ್ಳಿ, ಉಪ್ಪೇನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಈಗ ಹಾಕೊಳ್ಬಹುದು। ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆನೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಬೇಕು ಸ್ವಲ್ಪ ನಿಮ್ಮ ಸ್ಪೈಸ್ ತಕ್ಕಾಗೆ ನೀವು ಖಾರದ ಪುಡಿನ ಹಾಕೊಳ್ಬಹುದು। ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 4 ರಿಂದ 5 ವಿಸಿಲ್ ಹಾಕಿಸ್ಕೊಳ್ಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲಿ, ಅಥವಾ ನೀವು ಹಾಗೆ ಪಾತ್ರೆನಲ್ಲಾದ್ರೂ ಬೇಯಿಸ್ಕೊಳ್ಬಹುದು, ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇನೆ। ಒಂದು 4-5 ವಿಸಿಲ್ ಆದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ। ವಿಸಿಲ್ ಎಲ್ಲಾನು ಹೋದ ನಂತರ ಈ ರೀತಿ ನಮಗೆ ಗ್ರೇವಿ ಅನ್ನೋ ಸ್ವಲ್ಪ ಗಟ್ಟಿಯಾಗಿ ಆಗಿರುತ್ತೆ। ಆಗ ಇದನ್ನ ಜಸ್ಟ್ ತೆಳ್ಳಿ ಇದ್ರೆ ಒಂದು 2-3 ನಿಮಿಷ ಕುದಿಸ್ಕೊಳ್ಳಿ, ಇಲ್ಲ ಸರಿ ಹೋಗಿದೆ ಅಂದ್ರೆ ಹಾಗೆ ಸರ್ವ್ ಮಾಡ್ಕೊಳ್ಬಹುದು। ಮತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸ್ಕೊಂಡು ನಂತರ ನಾನು ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ। ಇದು ತಣ್ಣಗಾಗ್ತಾ ಇದ್ದಾಗೆ ನಮ್ಗೆ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಗ್ರೇವಿ ಅನ್ನೋದು। ಈ ತರ ನೋಡಿ ಈ ತರ ನಮಗೆ ಸ್ವಲ್ಪ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಇದ್ರೆ ನಮಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ। ಅದೇ ನೀವು ಈ ಚಪಾತಿಗೆ ಹಾಗೆ ಬಿರಿಯಾನಿ ಜೊತೆ ಸರ್ವ್ ಮಾಡ್ಬೇಕಾದ್ರೆ ಇನ್ನ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ। ಅಷ್ಟೇ, ನಮಗೆ ಪೀಸ್ ಕೂಡ ಒಳ್ಳೆ ಸಾಫ್ಟ್ ಆಗಿ ಬೆಂದಿರತ್ತೆ, ತುಂಬಾ ಸೂಪರ್ ಆಗಿರುತ್ತೆ। ಸೊ ಇದ್ರ ಜೊತೆಗೆ ನಾನು ಇವತ್ತು ದಮ್ ಬಿರಿಯಾನಿನ ಮಾಡ್ಕೊಳ್ತಿದ್ದೀನಿ, ಮಶ್ರೂಮ್ ದಮ್ ಬಿರಿಯಾನಿ ಜೊತೆಗೆ ಈ ಮಟನ್ ಕರಿನ ಸರ್ವ್ ಮಾಡ್ಕೊಂಡಿದ್ದೀನಿ। ಒಂದು ಒಳ್ಳೆ ಸೂಪರ್ ಆಗಿತ್ತು ಎರಡರ ಕಾಂಬಿನೇಷನ್ ಅಂತೂ। ಆ ವಿಡಿಯೋ ಬಂದ್ಬಿಟ್ಟು ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಇದೆ, ಸೊ ಪ್ಲೀಸ್ ಚೆಕ್ ಮಾಡಿ ನೋಡಿ। ಅಷ್ಟೇ, ಇವತ್ತಿನ ವಿಡಿಯೋ ಇಷ್ಟ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ। ಥ್ಯಾಂಕ್ ಯು, ಕೀಪ್ ವಾಚಿಂಗ್ ನೀಲು ಕುಕಿಂಗ್।